ನಾನೇ ಸಾಹುಕಾರ ನಿನ್ನದ ಸರದಾರ ಹಲೋ, ನಾನು ಗೋಲ್ಡನ್ ಕಿಂಗ್ ಬೆಟ್ಟಪ್ಪ ಮಾತನಾಡುವುದು. ಯಾರು? ಕೈಗಾರಿಕಾ ಮಂತ್ರಿನ ಸ್ವಾಮಿ. ನಮ್ಮವರು ಈಗ ಅಲ್ಲಿಗೆ ಬಂದಿದ್ದಾರೆ. ಅವರಿಗೆ ಬೇಗ ಸ್ಟೀಲ್ ಫ್ಯಾಕ್ಟರಿ ಹಾಕಲು ಅನುಮತಿ ಕೊಡಿ. ಹಾಗೆ ಅವರು ತೋರಿಸಿದ ಜಾಗ ಫ್ಯಾಕ್ಟರಿ ಹಾಕಲು ಯೋಗ್ಯವಾಗಿದೆ ಎಂದು ಆ ಕೃಷಿ ಮಂತ್ರಿಗೆ ಹೇಳಿ ಅಪ್ಪಣೆ ಕೊಡಿಸಿ. ಆಯ್ತಾ? ಬೇಡ, ಚುನಾವಣೆ ಬರಲಿ ಬರಲಿ. ಚುನಾವಣೆಗೆ ನಿಲ್ಲುವನು ನೀನು. ನಿನ್ನನ್ನು ನಿಲ್ಲಿಸಿ ಗೆಲ್ಲಿಸುವನು ನಾನು. ಬೇಡ, ಹಣದ ವಿಚಾರ ಅದಕ್ಕೇನು ನೀವು ಭಯಪಡಬೇಡಿ. ಅದಕ್ಕೆಲ್ಲ ಈ ಬೆಟ್ಟಪ್ಪ ಇದ್ದಾನೆ. ಆಲ್ರೆಡಿ ನಮ್ಮ ರಾಜು ಮಹಾಭೋಶೆಟ್ಟಿಗೆ ಹೇಳಿ 10 ಕೋಟಿ ರೆಡಿ ಮಾಡಕ್ಕೆ ಹೇಳಿದ್ದೇನೆ. ನನ್ನ ಬ್ಲಾಕ್ ಮನೆ 25 ಕೋಟಿ ಇದೆ. ಆಯ್ತಾ? ಓಕೆ ಓಕೆ, ಸರಿ. ಆಲ್ರೆಡಿ ನಾನು ಗೋಲ್ಡನ್ ಕಿಂಗ್ ಬೆಟ್ಟಪ್ಪ. ನಾಡಿದ್ದೆ ಮಾತು, ನಡೆದಿದ್ದೆ ಧಾರೆ. ಇಡೀ ಸರ್ಕಾರವೇ ನನ್ನ ಕೈವಶ ಇರುವಾಗ ಒಬ್ಬ ಬಡ ರೈತನನ್ನು ಆಂಜನೇಯರ ಗುಡಿ ಬದಲೋ ಮಹಾ ಎಲೆ ರಾಮ್ಯ, ನೀನು ನೆಚ್ಚಿಕೊಂಡಿರುವ ಆ ಸ್ವಚ್ಛ ಕೃಷಿ ಭೂಮಿಯನ್ನು ನನ್ನ ಕೈವಶ ಮಾಡಿಕೊಂಡು ಹಳ್ಳಿಯ ಧೀರ ನಾನೇ ಎಂದು ಹೆಮ್ಮೆಯಿಂದ ಕತ್ತಿಗಡಿಯಾಗಿ ಬೆಳೆಯುತ್ತಿರುವ ಆ ನಿನ್ನ ತಮ್ಮ ಬಾಜರಂಗಿಯನ್ನು ನನ್ನ ಕಾಲ ಕೆಳಗೆ ಹಾಕಿ ತೊಳೆದು ಈ ನಾಡಿಗೆ ಮಹಾರಾಜನಾಗಿ ಬೆಳೆಯದಿದ್ದರೆ ನನ್ನ ಹೆಸರು ಕಲಿಯುಗದ ಕರ್ಣ ಬೆಟ್ಟಪ್ಪನೇ ಅಲ್ಲ. ಘಾತವಾಯಿತು. ಯಾಕೆ ಕಪಾಲಿ ಎಷ್ಟು ಗಾಬರಿಯನ್ನು ಬರ್ತಿದ್ದಿಲ್ಲ? ಯಾಕೆ? ಏನಾಯ್ತು ನಿನಗೆ? ನಾವು ಕಳಿಸಿದ ಹೆಸರು ಮತ್ತು ತೊಗರಿ ಗಾಡಿಯನ್ನು ಆ ಪೊಲೀಸ್ ಹಿಡಿದಾನಂತಲ್ಲ. ತೊಗರಿ ಚೀಲದೊಂದಿಗೆ ಗಾಂಜಾ ಏರ್ಕೊಂಡು ಗಾಡಿ ಹಿಡಿದು ಬಿಟ್ಟವನೇ. ಹಾಗಂತ
100 ಆಯ್ತು, ಈಗಲೇ ಅವನ ಕಥೆ ಮುಗಿಸ್ಬಿಡ್ತಾನೆ. ತಾಳು. ಹಲೋ, ಕೊಡಲೆ ಅವನ ಕೈ ಪೋಣ. ಈ ಬೆಂಕಿ ಕಿಡಿ ಬೆಟ್ಟಪ್ಪ ಮಾತಾಡ್ತೀನಂತ ಹೇಳವನಿಗೆ. ಏನೋ ನನ್ನ ಹತ್ತಿರ ನನ್ನ ಹತ್ತಿರ ಮಾತನಾಡಲಂತೆ ಬಂದ್ಕೊಂಡೆ. ಏರು ಅದೇ ಸರ್ಕಲಿನಲ್ಲೇರು. ಇವಾಗ ಅಲ್ಲಿಗೆ ಬಂದು ಮಾತಾಡ್ತಾನೆ. ಈಗಲೇ 10 ಜನ ಅಲ್ಲಿ ಕಳಿಸಿಕೊಟ್ಟಿದ್ದೇನೆ. ಏನು ಹೆದರಬೇಡ. ಅದರಲ್ಲೇ ಪ್ರವೀಣ್ ತಳವಾರ್ ಕೊತ್ತವಾಲ್ ಇದ್ದಂಗದಾನೆ. ಅವೆಲ್ಲ ಕೆಲಸ ಮಾಡ್ತಾನೆ. ಕಪಾಲೆ ಈ ಸಿಂಹದ ಮರಿನಿ ಎದುರು ಹಾಕಿಕೊಂಡಿರುವ ಆ ಕಾಕಿಗೆ ತೋರಿಸಬೇಕ್ರೆ ನಮ್ಮ ಕರಾಮತ್ತನ್ನ. ಸಾವಿಗೆ ಸಿದ್ಧತೆ ಮಾಡಬೇಕಾ? ಇಲ್ಲ, ಹಣ ಕೊಟ್ಟು ನಮ್ಮ ಗಾಡಿಯನ್ನು ಬಿಡಿಸಿಕೊಂಡು ಬರಬೇಕಾ? ಹೇಳಲ್ಲ. ಎಲ್ಲ ಕಪಾಲಿ ಇಲ್ಲ. ಈ ಗಂಟಪ್ಪ ಎಂತ ಒಂದು ಕಾಕಿಗೆ ತೋರಿಸಬೇಕಾದ್ರೆ ಹಣ ಕೊಟ್ಟು ಗಾಡಿ ತರಬಾರ್ದರೆ ಅವನ ಹಣ ಮಾಡಿ ಗಾಡಿ ತರಬೇಕು. ಈಗಲೇ ರೆಡಿ ಮಾಡು. ಅವನ ಬುಡ ತೆಗೆಯೋಕೆ ಗಾಡಿನ ಈಗಲೇ ರೆಡಿ ಮಾಡ್ತೇನೆ ಗೌಡರೇ. ಆಕ್ಸಿಡೆಂಟ್ ಮಾಡೋ ಗಾಡಿನ ಕಪಾಲೆ ಅದೇ ಅಲ್ಲವೇ ಹೊಸ ನಂಬರಿನ ಡೂಪ್ಲಿಕೇಟ್ ಗಾಡಿ. ಆ ಕೆಲಸ ಮಾಡೋ ಗಾಡಿನೇ ಬೇರೆ ಇದೆಯಲ್ಲ. ಇಡೀ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ದೀಪ ಹಚ್ಚಿ ಹುಡುಕಾಡಿದ್ರು ಸಿಗಲಾರದು ಆ ಗಾಡಿ ನಂಬರ್. ನೀವು ಮಾತ್ರ ಗೃಹ ಮಂತ್ರಿ ಅವ್ರ ಜೊತೆ ಮಾತಾಡಿಕೊಂಡಿರಿ. ನಾನು ಈಗಲೇ ಆ ಕೆಲಸವನ್ನು ಮಾಡಿಕೊಂಡು ಬರುತ್ತೇನೆ. ಒಬ್ಬ, ಕೇವಲ ಒಬ್ಬ ಆ ಇನ್ಸ್ಪೆಕ್ಟರ್ ಸಾಯಿಸೋಕೆ ಅವರ ಸಾಯಬೇಕೆ? ಆಗದು. ಸಾಯಿಸುವಳು ನೀನು, ಸಾಯುವಳು ಇವಳು. ಸತ್ತ ಬೆಳಗ್ಗೆ ಅವಳ ಚಿತೆಗೆ ಬೆಂಕಿಡಲು ಏಕೆ ಗೌಡ್ರೆ, ಈ ಬೆಟ್ಟಪ್ಪನ ನಗುವಿಗೆ ಇಡೀ ಬೆಟ್ಟವೇ ನಗು ಆಗಿದೆಲ್ಲ. ಏನು ಸಮಾಚಾರ? ಬಾ ಮುನಿರತ್ನ ಬಾ. ಕೊಳ್ಳೇಗಾಲದ ಕ್ರಾಸಿನಲ್ಲಿ ಅವನ ಕಳ್ಳ ಇನ್ಸ್ಪೆಕ್ಟರ್ ನಮ್ಮ ಗಾಡಿ ಹಿಡಿದು ನಿಲ್ಲಿಸಿದ್ದಾನಂತೆ. ಅದು ಅವನ ತಪ್ಪಲ್ಲ, ಅದು ನಿಮ್ಮ ತಪ್ಪು. ಅಂದರೆ ಅಂಗೈ ಹುಣ್ಣಿಗೆ ಕನ್ನಡಿ ಹುಡುಕುವುದೇ? ಬೆಟ್ಟಪ್ಪ, ನಿಮ್ಮ ಗಾಡಿ ಇದೇ ವೇಳೆಗೆ ಇಂಥ ಮಾಲ್ ಹೇರಿಕೊಂಡು ಇಷ್ಟೇ ಸಮಯಕ್ಕೆ ಇಂಥ ನಂಬರ್ ಗಾಡಿ ಬರ್ತಾ ಇದೆ ಅಂತ ಹೇಳೋರು ಯಾರು ಗೊತ್ತೇ? ಯಾರವನು? ಎಲ್ಲಿದ್ದಾನೆ ಇವಾಗ? ಇಷ್ಟು ತಿಳಿದಿಲ್ಲವೇ ನಿಮಗೆ? ಈ ರೈತನ ಹೆಸರೇ ಈ ನಾಡಿನ ಹೆಸರು ಎಂದು ಎದೆ ಒಪ್ಪಿಸಿ ಈ ರಾಜ್ಯದ ರೈತ ಮುಖಂಡನೇ ನಾನೆಂದು ಸಟ್ಟಿನಿಂದ ಮೆರೆತಾ ಇರುವ ಆ ರಾಮದೇವನ ತಮ್ಮ ಹಳ್ಳಿಯ ಊಡ ಬಜರಂಗಿನೇ ಇಷ್ಟಕ್ಕೆಲ್ಲ ಕಾರಣ. ಅಂದರೆ ಅವನೇ ಮಾಡಿ ಈ ಕಾರ್ಯ ಅವನೇ ಮಾಡುತ್ತಿರುವನೇ. ಅವನೇ ಮಾಡಿರೋನೆಂದು ನಾವೆಲ್ಲ ಮೌನವಾಗಿ ಕುಳಿತರೆ ಈ ಜಗದಿಂದ ಮಾಯವಾಗಿ ಇರ್ತವೆ. ಮಣಿರತ್ನ 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 ತಿಳಿಯದ್ರೆ ಬೆಳೆದ ಕೆಟ್ಟಿದೆಯಾ ಪಡಕೊಂಡೆ? ಹೇಳು, ಈಗೇನು ಮಾಡಲು ಹೇಳು. ಅವನನ್ನು ಕರೆತರಿಸಿ ಅವನ ಕಣ್ಣುಗಳನ್ನು ಕೇಳಲ ಎಲ್ಲ ಅವನ ಎದೆಯನ್ನು ಸೆಳ್ಳೆ ಹೊರಬರುವ ರಕ್ತವನ್ನು ಘಟಘಟನೆ ಕುಡಿಯಲ. ಹೇಳು ಮುನಿರತ್ನ, ಹೇಳು, ಈಗೇನು ಮಾಡಲು?
ಶಾಂತನಾಗು ಸ್ನೇಹಿತನೇ, ಶಾಂತನಾಗು. ಅನಾಹುತಕ್ಕೆ ಗುರಿಯಾಗಿ ಒಳ್ಳೆಯಿಂದಲೇ ತೆಗೆಯಬೇಕು. ಅಂದರೆ ಈ ನೆನಪಿನ ಹಾಕಿರುವ ಬಸಪ್ಪ, ಈ ಬಡ್ಡಿ ಬಸಪ್ಪ ಮಾಡಿದ ಪ್ಲಾನ್ ಎಂದು ಉಳಿಸಿಕೊಳ್ಳಕ್ಕೆ ಸಾಧ್ಯವಿಲ್ಲ ಗೌಡ್ರೆ. ಅವನ ಎರಿವಲ್ಲ ಫ್ಯಾಕ್ಟ್ರಿಗೆ ಮಾಡಿ ಮಳಿ ನಿಲ್ಲಾವ್ ಮಾಡಿ ಹಾಗಂತ ಸರ್ಕಾರಕ್ಕೆ ತಿಳಿಸಿ ಬಿಡೋಣ. ಆಮೇಲೆ ನಮ್ಮ ಕೊಟ್ಟ ನೋಟಿನ ಕೇಸ್ ಮ್ಯಾಲೆ ಹಾಕಿ ಬಿಡೋಣ. ನಾಳೆನೇ ನಮ್ಮ ದುರ್ಗಾ ದೇವಸ್ಥಾನವನ್ನು ಬಂಗಾರು ನಾವೇ ಕಳುವು ಮಾಡಿ ಅದನ್ನ ಅವನ ಮ್ಯಾಲ ಹಾಕಿ ಜೈಲ್ ಸೇರಿಸ್ಬಿಡ್ರಿ ಗೌಡ್ರ. ಆಮೇಲೆ ಅವನ ಕೈಗೆ ಭಿಕ್ಷಾ ಪಾತ್ರೆ ಬರುತ್ತೆ ನೋಡ್ರಿ. ಅವರಿಬ್ಬರ ಹೆಂಡಂದಿರು ನಮ್ಮ ಕೈವಶ. ಎತ್ತರ ಇರಬೇಕು ನಿನ್ನಂತ ಬಡ್ಡಿ ಬಸಪ್ಪನಂತ ಗೆಳೆಯ. ಬಾಣ್ಯ ಹೋಗೋಣ, ಅಲ್ಲೇ ಒಳಗೆ ಕುಂತು